ಹಲೋ ಗಾಯ್ಸ್, ಹೊಸ ವರ್ಷಕ್ಕೆ ಏನಾದರೂ ಸ್ವೀಟ್ ಮಾಡ್ಕೊಳ್ಬೇಕು ಅಂತ ಹೇಳಿ ಶೇಂಗಾ ಹೋಳಿಗೆನ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೋಸ್ಕರ ಮೈದಾ ಹಿಟ್ಟನ್ನು ಕೂಡ ಕಲಸಿ ಎತ್ತಿಟ್ಕೊಂಡಿದ್ದಾಯಿತು. ಇವಾಗ ಶೇಂಗಾನು ಕೂಡ ಹುರ್ಕೊಂಡು ಒಂದು ಪ್ಲೇಟಲ್ಲಿ ಎತ್ತಿಡ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಎಳ್ಳು, ಸ್ವಲ್ಪ ಗಸಗಸೆ ಕೂಡ ಚೆನ್ನಾಗಿ ಹುರ್ಕೊಂಡು ಒಂದು ಬೌಲಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಇವೆರಡು ಕಂಪ್ಲೀಟಾಗಿ ಕೂಲ್ ಆಗೋವರೆಗೂ ಬಿಟ್ಟು ಅಷ್ಟರಲ್ಲಿ ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದಾಯಿತು. ಅಂದರೆ ಪಾತ್ರೆ ತೊಳ್ಕೊಳ್ಳೋದಿತ್ತು, ಪಾತ್ರೆ ಎಲ್ಲ ತೊಳ್ಕೊಂಡು ನಮ್ಮ ಗಿಡದಲ್ಲೇ ಹೂ ಬಿಟ್ಟಿತ್ತು ಅಂತ ಹೇಳಿ ಅವನು ಕೂಡ ಕಿತ್ಕೊಂಡು ಇವಾಗ ಟೇಬಲ್ ಮೇಲ್ಗಡೆ ಡೆಕೋರೇಟ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ರೋಸ್ ಪೆಟಲ್ಸು ಹೂಗಳನ್ನೂ ಕೂಡ ಹಾಕ್ಕೊಂಡು ಈ ರೀತಿ ಒಂದು ಬೌಲಲ್ಲಿ ಹಾಕಿ ಎತ್ತಿಟ್ಟಿದ್ದೀನಿ. ಹಾಗೆ ಬಟ್ಟೆ ಕೂಡ ವಾಶ್ಗೆ ಹಾಕಿದ್ದೆ, ಅವನು ಕೂಡ ಎತ್ತಿ ಒಣಗಾಕಿದ್ದಾಯಿತು. ಇನ್ನು ಶೇಂಗಾ ಎಲ್ಲ ತಣ್ಣಗಾದ್ಮೇಲೆ ಶೇಂಗಾ ಮತ್ತೆ ಬೆಲ್ಲನ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡು ಇವಾಗ ಹೋಳಿಗೆ ಕೂಡ ಮಾಡ್ಕೊಳ್ತಾ ಇದ್ದೀರಿ. ಇದ್ರ ಕಂಪ್ಲೀಟ್ ರೆಸಿಪಿ ಆ್ಯಂಡ್ ವ್ಲಾಗ್ಸ್ನ ನಾನು ಗಾಯತ್ರಿ ದಿವಾಕರ್ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇದ್ದವರು ಅಲ್ಲೋಗಿ ಚೆಕ್ ಮಾಡಿ. ಹಾಗೆ ತುಂಬ ಸಿಂಪಲ್ ಆಗಿ ಹೋಳಿಗೆ ಕೂಡ ಮಾಡ್ಕೊಳ್ಬೋದು. ಮತ್ತೆ ಸಿಗ್ತೀನಿ, ಬಾಯ್ ಬಾಯ್.